ನಾವಿವತ್ತು ಬಂದಿರುವಂಥ ದೇವಸ್ಥಾನ ಬಂದು ಮಧ್ಯ ಸುಬ್ರಹ್ಮಣ್ಯ. ನಿಮಗೆ ಆದಿ ಸುಬ್ರಹ್ಮಣ್ಯ ಬಂದು ಇದರಲ್ಲಿ ಸಿಗುತ್ತೆ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸಿಗುತ್ತೆ. ಅದು ಬಂದು ಆದಿ ಸುಬ್ರಹ್ಮಣ್ಯ. ನಾವಿವತ್ತು ಬಂದಿರೋದು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ಇದು ಬಂದು ಮಧ್ಯ ಸುಬ್ರಹ್ಮಣ್ಯ. ಅಂತ್ಯ ಸುಬ್ರಹ್ಮಣ್ಯ ನಿಮಗೆ ತುಮಕೂರು ಜಿಲ್ಲೆ ಪಾವಗಡದಲ್ಲಿ ನೋಡ್ಬೋದು ದೇವಸ್ಥಾನದಲ್ಲಿ. ನೀವಿವಾಗ ನೋಡಿ ರಾಜಗೋಪುರ ನೋಡ್ತಿದ್ರ. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ರಾಜಗೋಪುರ ಇದು. ಇಲ್ಲಿನ ಸ್ಥಳ ಪುರಾಣ ಬಂದು ಈ ದೇವಸ್ಥಾನದ್ದು ಒಬ್ಬ ವಿಳ್ಯದೆಲೆ ವ್ಯಾಪಾರಿ ಬಂದು ತನ್ನ ವ್ಯಾಪಾರವನ್ನೆಲ್ಲ ಮುಗಿಸಿ ಒಂದು ಮರದ ಕೆಳಗಡೆ ಒಂದು ಬಂಡೆ ಇರುತ್ತೆ. ಆ ಬಂಡೆಯ ಮೇಲೆ ಮಲಗಿದ್ದಾಗ ಆ ಬಂಡೆಯಿಂದ ಶಬ್ದ ಬರುತ್ತೆ. ನನ್ನ ಮೇಲೆ ಯಾಕೆ ಇಷ್ಟು ಭಾರ ಬಿಟ್ಟಿದೆ ಎದ್ದೇಳು ಅಂತ. ಆದರೂ ಆ ವಿಳ್ಯದೆಲೆ ವ್ಯಾಪಾರಿ ನಿರ್ಲಕ್ಷ್ಯ ಮಾಡಿಬಿಟ್ಟು ನನಗೆ ನಿದ್ದೆನಲ್ಲಿ ಆ ಥರ ಅನಿಸಿರ್ಬೋದು ಅಂತ ಹೇಳ್ಬಿಟ್ಟು ಮತ್ತೆ ಮಲ್ಕೋತಾರೆ. ಮತ್ತೆ ಅದೇ ಥರ ಶಬ್ದ ಬಂದಾಗ ಇಲ್ಲಿ ಆ ಬಂಡೆಯಲ್ಲಿರುವಂಥ ಸುಬ್ರಹ್ಮಣ್ಯ ಸ್ವಾಮಿ ತನ್ನ ನಿಜ ಸ್ವರೂಪವನ್ನು ತೋರಿಸಿ ಹೇಳ್ತಾರೆ. ಏನು ಹೇಳ್ತಾರೆ ಅನ್ನೋದನ್ನು ನಿಮಗೆ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಸೊಂಡೂರಿನ ರಾಜರು 600 ವರ್ಷಗಳ ಹಿಂದೆ ನಿರ್ಮಾಣ ಮಾಡೋದ್ರನ್ನ ಇತಿಹಾಸ ಇದೆ. ಆ ವಿಳ್ಯದೆಲೆ ವ್ಯಾಪಾರಿಯ ಕನಸಲ್ಲಿ ಬಂದಂಥ ಸುಬ್ರಹ್ಮಣ್ಯ ಸ್ವಾಮಿ ಏನು ಹೇಳಿದ್ರು ಅಂದರೆ, ಇಲ್ಲಿರುವಂಥ ರಾಜನಿಗೆ ಹೋಗ್ಬಿಟ್ಟು ಹೇಳು ನನಗಾಗಿ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿ ಅಂತ ಹೇಳಿ ಅವ್ರಿಗೆ ಹೋಗ್ಬಿಟ್ಟು ವಿಷಯನ ಮುಟ್ಸು ಅಂತ ಹೇಳ್ತಾರೆ. ಅದೇ ರೀತಿ ಆ ವಿಳ್ಯದೆಲೆ ವ್ಯಾಪಾರಿ ಹೋಗ್ಬಿಟ್ಟು ಒಬ್ಬ ಬ್ರಾಹ್ಮಣ ಸಿಗ್ತಾರೆ. ಬ್ರಾಹ್ಮಣನಿಗೆ ಹೇಳ್ತಾನೆ, ಈ ಥರ ಸುಬ್ರಹ್ಮಣ್ಯ ಸ್ವಾಮಿ ಕನಸಲ್ಲಿ ಬಂದು ನನಗೆ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿ ಅಂತ ಹೇಳಿದ್ದಾರೆ, ಇದನ್ನು ನೀವು ರಾಜನಿಗೆ ತಿಳಿಸಿ ಅಂತ ಹೇಳಿದಾಗ ಅವರು ಬ್ರಾಹ್ಮಣರೇನಿರ್ತಾರೆ ಅವರು ಹೋಗ್ಬಿಟ್ಟು ರಾಜನಿಗೆ ವಿಷಯವನ್ನು ತಿಳಿಸ್ತಾರೆ. ಆದರೆ ರಾಜ, ನನಗೆ ತುಂಬ ಇಲ್ಲಿ ಕೆಲಸ ಕಾರ್ಯಗಳು ತುಂಬ ಇರೋದ್ರಿಂದ ನನಗೆ ಅಲ್ಲಿಗೆ ಬಂದು ಮಾಡೋದಕ್ಕಾಗೋದಿಲ್ಲ, ನಿಮಗೆ ಹಣವನ್ನು ಕೊಡ್ತೀನಿ, ನೀವು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಅಂತ ಹೇಳ್ತಾರೆ. ಇದರಿಂದ ಕೋಪಗೊಂಡಂಥ ಅವರ ನಿರ್ಲಕ್ಷ್ಯ ಏನಾಗುತ್ತೆ, ರಾಜನ ನಿರ್ಲಕ್ಷ್ಯ, ದೇವಸ್ಥಾನವನ್ನು ತಾವು ಸ್ವತಃ ಬಂದು ನಿರ್ಮಾಣ ಮಾಡಿಸ್ಬೇಕು ಅನ್ನೋದೇನು ಇರುತ್ತೆ ಸುಬ್ರಹ್ಮಣ್ಯ ಸ್ವಾಮಿಯವರ ಆದೇಶ, ಅದನ್ನು ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯವರು ಕೋಪಗೊಂಡಂಥ ಸುಬ್ರಹ್ಮಣ್ಯ ಸ್ವಾಮಿ ಏನು ಮಾಡ್ತಾರೆ ಅನ್ನೋದನ್ನ ಹೇಳ್ತೀನಿ. ಕೊನೆವರೆಗೂ ನೋಡ್ತಾ ಇರಿ. ದೇವರ ದರ್ಶನ ಮುಗಿಸ್ಕೊಂಡ್ಬಿಟ್ಟು ನಾವು ಇವಾಗ ಇಲ್ಲೊಂದು ಸ್ವಲ್ಪ ಕೂತ್ಕೊಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ. ನೋಡಿ ಈ ಥರ ಇದೆ. ಎದುರುಗಡೆ ನಿಮಗೆ ಧ್ವಜಸ್ತಂಭ ಇದೆ. ದೇವರ ದರ್ಶನ ಮಾಡ್ಕೊಂಡು ಬಂದು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೋಬೋದು. ದೇವ್ರನ್ನ ತೋರಿಸ್ತೀನಿ ನೋಡಿ, ನಿಮಗೆ ಝೂಮ್ ಮಾಡ್ತಿದ್ದೀನಿ ನೋಡಿ. ಇವ್ರು ಅಡ್ಡ ಬಂದರು ನೋಡಿದ್ರೆ ಕಾಣಿಸ್ತಾ. ರಾಜನ ನಿರ್ಲಕ್ಷ್ಯದಿಂದ ಸುಬ್ರಹ್ಮಣ್ಯ ಸ್ವಾಮಿಗಳು ಪ್ರತಿನಿತ್ಯ ರಾಜನ ಕನಸಿನಲ್ಲಿ ಹೋಗ್ತಾ ಇರ್ತಾರೆ. ಇದನ್ನು ಕನಸಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗಳು ಪ್ರತಿನಿತ್ಯ ಬರ್ತಾ ಇರೋದನ್ನ ನೋಡಿ ತನ್ನ ತಪ್ಪಿನ ಅರಿವಾಗಿ ಸೊಂಡೂರಿನ ರಾಜ ಏನಿರ್ತಾರೆ ಅವರು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವನ್ನು 600 ವರ್ಷಗಳ ಹಿಂದೆ ಕಟ್ಟಿಸಿದ್ರು ಅಂತ ಹೇಳ್ತಾರೆ. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅವರ ಸಮೂಹ ಏನಿರುತ್ತೆ ಹಾವುಗಳ ರಕ್ಷಣೆಗೋಸ್ಕರ ಇಲ್ಲಿ ಬಂದು ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ಕುರಿತು ತಪಸ್ಸು ಮಾಡಿದ್ರು ಅಂತ ಹೇಳ್ತಾರೆ ಸುಬ್ರಹ್ಮಣ್ಯ ಸ್ವಾಮಿಯರು. ಹಾಗಾಗಿ ಇಲ್ಲಿ ನೀವು ಲಕ್ಷ್ಮೀ ನರಸಿಂಹ ಸ್ವಾಮಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಒಟ್ಟಿಗೆ ನೋಡ್ಬೋದು ಈ ದೇವಸ್ಥಾನದಲ್ಲಿ ನೀವು. ಇದು ಬಂದು ಮಧ್ಯ ಸುಬ್ರಹ್ಮಣ್ಯ, ಆದಿ ಅಂತ್ಯ ಮಧ್ಯ ಇರುತ್ತಲ್ಲ ಅದೇ ಥರ. ಇಲ್ಲಿ ಏನಾದ್ರು ನೀವು ನಾಗರ ದೋಷ ಏನಾದ್ರು ಇದ್ದರೆ ನಿಮಗೆ, ಅಥವಾ ಪದೇ ಪದೇ ನಿಮಗೆ ಹಾವುಗಳ ಕಾಟದಿಂದ ನಿಮಗೆ ತೊಂದರೆ ಆಗ್ತಾಯಿತ್ತು ಅಂದರೆ, ಅಥವಾ ನಿಮ್ಮ ಕನಸಿನಲ್ಲಿ ಹಾವು ಬಂತು ಅಂದರೆ, ಕನಸಿನಲ್ಲಿ ಹಾವು ಕಚ್ಚಿರೋ ಥರ ಕನಸು ಬಂತು ಅಂದರೆ, ಈ ಥರ ಏನೇ ನಿಮ್ಮ ನಾಗರ ದೋಷ ಏನೇ ಇದ್ರೂ ಬಂದು ನೀವು ಇಲ್ಲಿ ಪರಿಹಾರ ಮಾಡ್ಕೋಬೋದು. ನೀವು ದರ್ಶನ ಮುಗಿಸ್ಕೊಂಬಂದ ಕೂಡಲೇ ಎಕ್ಸಿಟಲ್ಲೇ ನಿಮಗೆ ಭೋಜನ ಶಾಲೆ ಸಿಗುತ್ತೆ. ಇಲ್ಲಿ ಪ್ರತಿನಿತ್ಯನೂ ದಾಸೋಹ ಇರುತ್ತೆ. ಮಧ್ಯಾಹ್ನ ಊಟದ ಸಮಯಕ್ಕೆ ಬಂದರೆ ನಿಮಗೆ ಊಟನೂ ಮಾಡ್ಬೋದು. ನೀವು ಹೇಗೆ ನೋಡ್ತಿದ್ರೆ ಇದು ಭೋಜನ ಶಾಲೆ. ನೀವು ಸ್ವಾಮಿ ದರ್ಶನ ಮಾಡ್ಕೊಂಡು
ಬಂದರೆ ನಿಮಗೆ ಇಲ್ಲಿ ಪ್ರಸಾದನೂ ಕೂಡ ಸಿಗುತ್ತೆ ನೋಡಿ. ಸುಬ್ರಹ್ಮಣ್ಯ ಸ್ವಾಮಿ ಭೋಜನ ಶಾಲೆ ನಾವಿವಾಗ ಹೋಗ್ತಾ ಇದ್ದೀವಿ. ಪ್ರಸಾದನೂ ಸಿಗೋದು ಪುಣ್ಯ. ನಾವು ಬೆಳಗ್ಗೆ ಬಂದ್ವಿ ಹೊರಟು ನೋಡಿ. ಇದೇ ದಾರಿನಲ್ಲೇ ಹೋದರೆ ನಿಮಗೆ ಪ್ರಸಾದ ಕೂಡ ಸಿಗುತ್ತೆ. ಬನ್ನಿ ಪ್ರಸಾದ ಸವಿಯೋಣ ಬಂದು. ಇಲ್ಲಿ ಅದರಲ್ಲಿ ಅನ್ನ ಪ್ರಸಾದ ನಿಮಗೆ ಪೊಂಗಲ್ ಸಿಗುತ್ತೆ. ಪೊಂಗಲ್ಲು ಪಾಯಸ ಇರ್ಬೋದು, ಮತ್ತು ಅನ್ನ ಸಾಂಬಾರು ಮಜ್ಜಿಗೆ ಇರುತ್ತೆ. ಯಾರಾದರೂ ಹಸಿದು ಬಂದರೆ ಪ್ರತಿನಿತ್ಯ ಇಲ್ಲಿ ದಾಸೋಹ ಇರುತ್ತೆ. ಬಂದರೆ ಪ್ರಸಾದನ ತೊಗೊಂಬಿಟ್ಟೆ ಹೋಗಿ ನೋಡಿ. ಇಲ್ಲಿ ಆರಾಮಾಗಿ ಕೆಳಗಡೆ ಕೂತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡಿಬಿಟ್ಟು ಸಮಾಧಾನದಿಂದ ಹೋಗ್ಬೋದು ನೋಡಿ. ಎಲ್ಲರೂ ಕೂತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡ್ತಾ ಇದ್ದಾರೆ, ನೋಡಿದ್ರಲ್ವಾ. ನಾವು ದೇವಸ್ಥಾನದಿಂದ ಕೆಳಗಡೆ ಬಂದ್ವಿ. ಇಲ್ಲೊಂದೊಬ್ಬರು ಗಾಂಧಿ ತಾತ ನಿಂತಿದ್ರು. ಹೋಗ ಗಾಂಧಿ ತಾತನ ಮಾತಾಡಿಸ್ಬಿಟ್ಟು ಬಾ. ನೋಡಿ ಹೆಂಗೆ ನಿಂತಿದ್ದಾರೆ ಗಾಂಧಿ ತಾತ. ಗಾಂಧಿ ತಾತ ಅವ್ರನ್ನ ನೋಡಿದ್ವಿ ವಿಡಿಯೋ. ಇಲ್ಲಿ ನೋಡ್ತಿದ್ದೀರಲ್ಲ ನೀವು, ಇಷ್ಟೊಂದು ನಾಗರ ಕಲ್ಲುಗಳನ್ನ, ಇದೆಲ್ಲನ ನಾಗರ ದೋಷ ಏನಾರು ಇರೋರು ಅದರ ಪೂಜೆಯನ್ನು ಮಾಡಿಸ್ಬಿಟ್ಟು, ಪೂಜೆ ಎಲ್ಲ ಮುಗಿದ ಮೇಲೆ ಪ್ರತಿಷ್ಠಾಪನೆ ಮಾಡಿಸಿರೋವಂಥ ಏನು ಪೂಜೆ ಎಲ್ಲ ಆಗಿ ದೋಷ ಪರಿಹಾರ ಆದಮೇಲೆ ಇಲ್ಲಿ ಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡಿಸಿರೋದು ನೋಡಿ. ಇಷ್ಟೊಂದು ನಾಗರ ಕಲ್ಲುಗಳ ಪ್ರತಿಷ್ಠಾಪನೆ ಆಗಿದೆ ಇಲ್ಲಿ. ಇವೆಲ್ಲ ನಾಗರ ದೋಷ ಪರಿಹಾರದಿಂದ ತಮ್ಮ ದೋಷ ಪರಿಹಾರ ಆದಮೇಲೆ ಭಕ್ತಾದಿಗಳು ನಿರ್ಮಿಸಿರುವಂಥ ನಾಗರ ಕಲ್ಲುಗಳು ಇವೆಲ್ಲ. ಇನ್ನೊಂದು ಏನು ಅಂದರೆ, ಇಲ್ಲಿಂದ ಘಾಟಿ ಸುಬ್ರಹ್ಮಣ್ಯವನ್ನು ನೀವು ಹೆಂಗೆ ತಲುಪಬೇಕು ಅಂದರೆ, ನೀವು ಬೆಂಗಳೂರಿನ ಸಿಟಿನಲ್ಲಿದ್ದರೆ ಮೆಜೆಸ್ಟಿಕ್ಕಿಂದನೇ ನಿಮಗೆ ದೊಡ್ಡಬಳ್ಳಾಪುರಕ್ಕೆ ಬಸ್ಸು ಸಿಗುತ್ತೆ. ದೊಡ್ಡಬಳ್ಳಾಪುರದಿಂದ ನೀವು ದೊಡ್ಡಬಳ್ಳಾಪುರ ಬಸ್ ಸ್ಟ್ಯಾಂಡಲ್ಲೇ ನಿಮಗೆ ಆಟೋಗಳ ವ್ಯವಸ್ಥೆ ಕೂಡ ಇದೆ. 30 ರೂಪಾಯಿಗೆ ತಗೊಟ್ರೆ ಆಟೋದವರು ನಿಮಗೆ ದೇವಸ್ಥಾನದ ಮುಂದೆನೇ ಕರ್ಕೊಂಬಂದು ಬಿಡ್ತಾರೆ. ಆಟೋದಲ್ಲಿ ಬರೋಕ್ಕಾಗಿಲ್ಲ ಅಂದರೆ ನೀವು ಬಸ್ಸಿನ ವ್ಯವಸ್ಥೆಗೂ ಮಾಡ್ಬೋದು. ಬಸ್ಸಿನಲ್ಲಿ ಬಂದರೂ ಕೂಡ ನಿಮಗೆ ಘಾಟಿ ಸುಬ್ರಹ್ಮಣ್ಯಕ್ಕೆ ಬಸ್ ಇರುತ್ತೆ, ಬಸ್ಸಿನ ವ್ಯವಸ್ಥೆ ಇರುತ್ತೆ.